ಎಲ್ಲಾ ಕ್ರೀಮು ಒಂದೇ ಆಗಿರಲ್ಲ, ಎಲ್ಲಾ ಡಬ್ಬ ಸೇಮ್ ಅನ್ಸಿದ್ರು ಅದ್ರೊಳಗಡೆ ಇರೋ ವಸ್ತು ಒಂದಾಗಿರಲ್ಲ. ಬಟ್ ಯಾರಿಗೂ ಒಂದೇ ಡಬ್ಬಕ್ಕೆ ಕ್ಲಿಯರ್ ಆಗಲ್ಲ. ಇದು ಸ್ವಲ್ಪನೇ ತಗೋಬೇಕು, ಯಾಕಂದ್ರೆ ಜಾಸ್ತಿ ತಗೊಂಡು ಉಜ್ಜಬಾರ್ದು. ಫ್ರೆಂಡ್ಸ್, ಬೆನಕ ಎಂಟರ್ಪ್ರೈಸಸ್ ಕಡೆಯಿಂದ ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಗೊತ್ತಂಗೆ ನಮ್ಮ ಶಾಪಲ್ಲಿ ಸುಮಾರು 25 ಐಟಮ್ಸ್ ಹೆಚ್ಚಿಗೆ ಸಿಗುತ್ತೆ. ಸುಮಾರು ಜನ ತಗೋತಾ ಇದ್ದೀರಾ. ಒಂದೊಂದು ಐಟಮ್ಸ್ ಬಗ್ಗೆನೂ ಹೆಚ್ಚು ಕಡಿಮೆ ವಿಡಿಯೋ ಮಾಡಿಲ್ಲ ಅಂದರೂ ಗ್ರೂಪಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಇವತ್ತು ಒಂದು ಕ್ಲಾರಿಟಿ ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತೆ 2 ಹೊಸ ಐಟಮ್ಸ್ ಬಂದಿರೋದ್ರಿಂದ ಒಂದು ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈಗ ನಮ್ಮ ಶಾಪಲ್ಲಿ ಎಲ್ಲರೂ ಗೊತ್ತಿರೋ ಪ್ರಕಾರ ಎಲ್ಲರೂ ತಗೋತಾ ಇರೋದೇನಪ್ಪ ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್. ಈ ಬ್ಯೂಟಿ ಪ್ರಾಡಕ್ಟಲ್ಲಿ ನಮ್ಮ ಹತ್ರ ಸುಮಾರು 2 ಥರ ಕ್ರೀಮ್ ಇದೆ. ಒಂದು ಡೇ ನೈಟ್ ಕ್ರೀಮು ವಿತ್ ಒಂದು ಸ್ಮಾಲ್ ಫೇರ್ನೆಸ್ ಕ್ರೀಮ್ ಅಂದ್ಬಿಟ್ಟು. ಇವೆರಡು ಕ್ರೀಮಲ್ಲಿ ಏನಪ್ಪ ಅಂದರೆ, ಎರಡು ಡೇ ನೈಟ್ ಕ್ರೀಮಲ್ಲಿ ಬಂದು ಕ್ವಾಂಟಿಟಿ 20 ಗ್ರಾಮ್ಸು. ಅದು 2 ಕ್ರೀಮ್ ಬರುತ್ತೆ, 2 ಥರ ವರ್ಕ್ ಮಾಡುತ್ತೆ. ಇದು ಸ್ಮಾಲ್ ಕ್ರೀಮಲ್ಲಿ ಬಂದು 15 ಗ್ರಾಮ್ಸು, 2 in 1 ರಿಸಲ್ಟು. ಬಟ್ ಇದೆಲ್ಲ ಏನು ಅಪ್ಡೇಟ್ ಇದೆ ಅಪ್ಪ ಅಂದರೆ, ಫ್ರೆಂಡ್ಸ್, ಈಗ ನೀವು ಸುಮಾರು ಜನ ತಗೋತಾ ಇದ್ದೀರಾ, ಪ್ರತಿಯೊಬ್ಬರು ರಿಸಲ್ಟ್ ಹೇಳ್ತೀರಾ, ಶೇರ್ ಮಾಡ್ತೀರಾ, ರಿವ್ಯೂ ಹೇಳ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಇದು ಡೇ ಕ್ರೀಮ್ ಅಂತ ಕೊಡ್ತಾ ಇದೀವಿ. ಇದು ಡೇ ಕ್ರೀಮು, ಕ್ರೀಮ್ ಇಶ್ನಲ್ಲಿ ಇರುತ್ತೆ. ಇದರಲ್ಲಿ 2 ಥರ ಕ್ರೀಮ್ ಬರುತ್ತೆ. ಕ್ರೀಮ್ ಒಂದು ಯೆಲ್ಲೋ ಕಲರ್ ಥರ ಬರುತ್ತೆ, ಪಿಂಕ್ ಇಶ್ಯೂದಲ್ಲಿ. ಇದು ಒಂದು ಅರ್ಶಿನ ಕಲರು, ಕೇಸರಿ ಕಲರು, ಅರ್ಶಿನ ಕಲರ್ 2 ಥರ ಬರುತ್ತೆ. ಸೊ ಇದೆರಡೂ ಬಂದು ಡೇ ನೈಟ್ ಕ್ರೀಮ್ ಆಗಿರುತ್ತೆ. ಇದರ ಬಂದು ಪ್ರೈಸ್ ಕೂಡ 800 ರೂಪೀಸ್ ಆಗಿರುತ್ತೆ. ಇದು ಜಸ್ಟ್ ಬೆಳಗ್ಗೆ ನೀವೇನು ಸ್ನಾನ ಮಾಡಿದಾಗ ಕ್ರೀಮ್ ಹಚ್ಚುತ್ತೀರಾ ಅದ್ರ ಬದಲಾಗಿ ಅಷ್ಟೇ ಹಚ್ಚಬೇಕು. ಬೇರೆ ಥರ ಮೆಡಿಷನ್ ಥರ ಏನೋ ಒಂದು ಟ್ರೀಟ್ಮೆಂಟ್ ಥರ ದಯವಿಟ್ಟು ಯಾರು ಹಚ್ಚಕ್ಕೆ ಹೋಗಬೇಡಿ. ಇದು ಒಂದು ಜಸ್ಟ್ ಫೇರ್ನೆಸ್. ಯಾಕಂದರೆ ನಾವು ಯಾವುದೇ ಬೆಳಗಾಗೆದ್ದರೆ ನಾವು ಸ್ನಾನ ಮಾಡಿದಾಗ ಅಥವಾ ಫ್ರೆಶ್ ಅಪ್ ಆದಾಗ ಒಂದು ಕ್ರೀಮ್ ಹಚ್ಚಬೇಕು. ಆ ಹಚ್ಚೋ ಬದಲಾಗಿ ಈ ಒಂದು ಫೇರ್ನೆಸ್ ಕ್ರೀಮ್ ಹಚ್ಚುತ್ತೀವಿ. ಇದು ಸ್ವಲ್ಪನೇ ತಗೋಬೇಕು, ಯಾಕಂದರೆ ಜಾಸ್ತಿ ತಗೊಂಡು ಉಜ್ಜಬಾರ್ದು. ಸ್ವಲ್ಪನೇ ತಗೊಂಡು ಇದೇ ಥರ ಮೈಲ್ಡಾಗೆ ಸ್ನಾನ ಆದಮೇಲೆ ನೀಟಾಗಿ ರಬ್ ಮಾಡ್ತಾ ಹೋದರೆ ನಮಗೆ ಫೇರ್ನೆಸ್ ಸೇಮ್ ಕ್ರೀಮ್ ನಾವು ಹಚ್ಚುತ್ತೀವಿ ಅಥವಾ ನಾವು ಸನ್ಸ್ಕ್ರೀನ್ ಆಗಿರ್ಬೋದು, ಏನು ಕ್ರೀಮ್ ಹಚ್ಚುತ್ತೀವಿ ಅದೆಲ್ಲ ಎಫೆಕ್ಟ್ ಇದ್ರಲ್ಲಿ ವರ್ಕ್ ಮಾಡುತ್ತೆ. ಇದ್ರ ಮೇಲೆ ಸುಮಾರು ಜನ ಕೇಳ್ತಿದ್ರಿ, ನಮ್ಗೆ ಯಾವುದಾದ್ರೂ ಪೌಡ್ರ್ ಇಲ್ವಾ, ಇದಿಷ್ಟೇ ಹಾಕ್ಬೇಕಾ, ಸಾಕಾ ಅಂತ ಸುಮಾರು ಜನ ಕೇಳ್ತಿದ್ರಿ. ನಾವು ಹೇಳ್ತಿದ್ದೆ ಇದೊಂದು ಸಾಕು, ನಿಮ್ಗೆ ಬೇಕಾದರೆ ನಿಮ್ಮ ಮನೆಗಳಲ್ಲಿರೋ ಪೌಡ್ರ್ ಯೂಸ್ ಮಾಡಿ ಅಂತ. ಆದರೂ ಕೆಲವೊಂದು ಜನ ಇದನ್ನೇ ಮೇಂಟೈನ್ ಮಾಡಿದ್ದೀರಾ, ಆದರೂ ರಿಸಲ್ಟ್ನ ಪ್ರತಿಯೊಬ್ಬರು ಹೇಳ್ತಿದ್ದೀರಾ. ಇದರಲ್ಲಿ ಸೀಸನ್ ವೈಸ್, ಯಾಕಂದರೆ ಚಳಿಗಾಲಕ್ಕೇನು, ಮಳೆಗಾಲಕ್ಕೇನು, ಬೇಸಿಗೆ ಕಾಲಕ್ಕೇನು, ಯಾವ ಥರ ವೆದರ್ಸ್ಗೆ ನಮ್ಮ ಇಂಡಿಯನ್ಸ್ಗೆ ಅಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದನ್ನು ಮ್ಯಾನೇಜ್ ಮಾಡ್ತಾ ಹೋದಾಗ ನಾವೊಂದು ಕೆಲವೊಂದು ಕಸ್ಟಮರ್ಸ್ ಆಗಿರ್ಬೋದು, ನಮಗೆ ಆದ್ರೂ ಆ ಸತಿ ಆ ಕಲರ್ ಚೆನ್ನಾಗಿತ್ತು, ಆ ಫ್ರಾಗ್ರೆನ್ಸ್ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಆ ಫ್ರಾಗ್ರೆನ್ಸಲ್ಲಿ ಆ ಕಲರಲ್ಲಿ ಅದು ಚೆನ್ನಾಗಿತ್ತು, ಇವಾಗ ಇದು ಯಾಕೋ ಸರಿಗಿಲ್ಲ ಅನ್ನೋದು ಒಂದು ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಒಂದೇ ಕ್ರೀಮು ಬರಲ್ಲ. ಅಂದರೆ ಕ್ರೀಮ್ ಇಂಗ್ರೀಡಿಯೆಂಟ್ಸ್ ಒಂದೇ ಬರುತ್ತೆ, ಫ್ರಾಗ್ರೆನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದನ್ನು ಬಿಟ್ಟರೆ ಇನ್ಯಾವುದೂ ಪ್ರಾಬ್ಲಮ್ಸ್ ಇಲ್ಲ. ಆಮೇಲೆ ಇದು ಇದು ನೈಟ್ ಕ್ರೀಮು. ಇದು ನೈಟ್ ಕ್ರೀಮ್ ಎಲ್ಲೋ ಕಲರ್ ಬಂದಿರುತ್ತೆ. ಈ ಡೇ ಕ್ರೀಮ್ ಹಚ್ಚೋದ್ರಿಂದ ನಮಗೆ ಲಿಪ್ ಸುತ್ತ ಬ್ಲ್ಯಾಕು, ಕಣ್ ಸುತ್ತ ಬ್ಲ್ಯಾಕು, ಪಿಂಪಲ್ ಮಾರ್ಕು, ಪಿಗ್ಮೆಂಟೇಷನ್ನು ಲೈಟ್ ಮಾಡಿ ಗ್ಲೋ ಕೊಡುತ್ತೆ ಫೇಸು. ಇದು ನೈಟ್ ಕ್ರೀಮ್ ಹಚ್ಚೋದ್ರಿಂದ ನಮ್ಮಲ್ಲಿ ಏನು ಪಿಗ್ಮೆಂಟೇಷನ್ ಡೀಪ್ ಆಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಮಾಡಿ ಅದನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಯಾರಿಗೂ ಒಂದೇ ಡಬ್ಬಕ್ಕೆ ಕ್ಲಿಯರ್ ಆಗಲ್ಲ, 2 ಡಬ್ಬಕ್ಕೂ ಕ್ಲಿಯರ್ ಆಗಲ್ಲ. ಯಾಕಂದರೆ ಅದು ವರ್ಕ್ ಮಾಡುತ್ತೆ, ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕಲಿ ಈ 2 ಕ್ರೀಮ್ಗಳು ವರ್ಕ್ ಮಾಡ್ತಾ ಇದೆಯಾ, ಕೆಲಸ ಚೆನ್ನಾಗಿ ಆಗ್ತಿದೆಯಾ ಅಂತ. ಯಾಕಂದರೆ ಸ್ಕಿನ್ನು 7 ಲೇಯರ್ಸ್ ಇದರಿಂದ 7ರಿಂದ 8 ಕ್ರೀಮ್ 10 ಕ್ರೀಮ್ ಕಂಟಿನ್ಯೂಸ್ ಯೂಸ್ ಮಾಡಲೇಬೇಕು. ನಾವೇನು ಹೇಳ್ತೀವಿ ಅಂದರೆ ಯೂಸ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಂಬಿಕೆ ಚೆನ್ನಾಗಿದೆ ಅನ್ಸೋದೇ ಯೂಸ್ ಮಾಡಿ. ಅನಿಸಿಲ್ಲ ನಿಮ್ಗೇನೋ ಇರಿಟೇಷನ್ನು, ಯಾವ್ಯಾವುದೋ ಕ್ರೀಮ್ ಹಚ್ಚಿರ್ತೀರಾ, ಇದು ಹಚ್ಚಿದ್ರೆ ಅಡ್ಜಸ್ಟ್ ಆಗಲ್ಲ ಅಂಥವ್ರು ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಜಸ್ಟ್ ಫೇರ್ನೆಸ್ ಅಷ್ಟೇನೆ. ಇದರಲ್ಲಿ ಸಿರೈಡ್ ಇದೆ, ಅದಿದೆ, ಇದಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ನನಗೂ ಗೊತ್ತಿರೋಂಗೆ ಇದೆಲ್ಲ ಒಂದು ದೊಡ್ಡ ಕಂಪನಿಲಿ ಬರೋದು. ಯಾರು ನಾನು ಕೊಡೋ ಪ್ರಾಡಕ್ಟ್ ಯಾರು ಹೋಮ್ ಮೇಡ್ ಆಗಿ ಮನೆ ಮೇಲೆ ನಾನು ಮಾಡ್ತಾ ಇಲ್ಲ. ಕಂಪನಿ ವೈಸ್ ಬಂದಾಗ ನಿಮ್ಗೆಲ್ಲರೂ ಗೊತ್ತು, GST ಬಿಲ್ ಕಟ್ಟಿ ಮತ್ತು ಕಂಪನಿ ನಾವು ದುಡ್ಡು ಹಾಕಿ ಕಂಪನಿಯಲ್ಲಿ ಫಾರ್ಮುಲಾ ರೆಡಿ ಮಾಡಿಸಿ ಬಂದಿರೋದು. ಆದರೂ ಕೂಡ ನನ್ನ ರೆಫರೆನ್ಸ್ಗೆ ನೋಡಿ ಸರ್ಟಿಫಿಕೇಟ್, ಒಳ್ಳೆ ಲ್ಯಾಬಲ್ಲೇ ಸರ್ಟಿಫಿಕೇಟ್ ಮಾಡಿಸಿರ್ತೀನಿ. ಇನ್ನೂ ಒಂದು ಪೀಸ್ ಐತಿಲ್ಲ ಕೆಳಗಡೆ, ಲ್ಯಾಬಲ್ಲಿ ಸರ್ಟಿಫಿಕೇಟ್ ಮಾಡಿಸಿ ನನ್ನ ಪ್ರಾಡಕ್ಟ್ ಕೊಡ್ತಾ ಇರೋದು. ಲ್ಯಾಬ್ ಟೆಸ್ಟಿಂಗು ಸುಮ್ಮನೆ ಮಾಡಲ್ಲ. ಒಂದು ಪ್ರಾಡಕ್ಟ್ಗೆ ಅಲ್ಲಿ ಅವ್ರು ಹೇಳ್ತಾರೆ ಸ್ಕಿನ್ಗೆ ಇದು ಆಗುತ್ತಾ ಆಗಲ್ವಾ, ಯೂಸ್ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಲ್ಯಾಬಲ್ಲಿ ಸುಮ್ಮನೆ ಅಂತೂ ದಯವಿಟ್ಟು ಯಾರೂ ಕೊಡೋದಿಲ್ಲ.
ಸೊ ಇದೆಲ್ಲ ನಾವು ಪ್ರೂಫ್ ಇಟ್ಕೊಂಡೆ ಇವತ್ತು ನಮ್ಮ ಕಸ್ಟಮರ್ ಸುಮಾರು ತಿಂಗಳಿಗೆ 2,000-3,000 ಜನ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ತಗೋತಾ ಇದ್ದೀರಾ. ಅದರಲ್ಲಿ ಕೆಲವೊಂದು ಜನ ಏನಾಗಿದೆ ಅಂದ್ರೆ ಈ ನಡುವೆ ಅಂತೂ ಸ್ವಲ್ಪ ಅಂತಾನೆ ಇರ್ಬೋದು, ಆದ್ರೂ ನನ್ಗೇನ್ ಭಯ ಇಲ್ಲ. ಎಲ್ಲೋ ತಗೊಂಡು ಆ ಕ್ರೀಮ್ ಹಿಂಗಿತ್ತು, ಇದು ನಿಮ್ದು ಇದು ಹೀಗೆ ಇದೆ ಅಂತ ಎಲ್ಲಾ ಕ್ರೀಮು ಒಂದೇ ಆಗಿರಲ್ಲ. ಎಲ್ಲಾ ಡಬ್ಬ ಸೇಮ್ ಅನ್ಸಿದ್ರು ಅದ್ರೊಳಗಡೆ ಇರೋ ವಸ್ತು ಒಂದಾಗಿರಲ್ಲ. ಆಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಸ್ಥಳದಿಂದ ಒಂದೊಂದು ಕೈಯಿಂದ ಬಂದಿರೋ ವಸ್ತು ಕಸನು ರಸ ಆಗುತ್ತೆ, ವಿಷನು ಅಮೃತ ಅಂತ ಅನ್ಕೋತಾರೆ. ಸೊ ಹಂಗಿರುವಾಗ ನಾವು ಎಲ್ಲಿ ಐಟಮ್ಸ್ ತರ್ತೀವಿ, ಯಾರ ಕೈಯಲ್ಲಿ ತರ್ತೀವಿ, ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಅದೆಲ್ಲ ಅನುಭವ ನಂಗೆ ಚೆನ್ನಾಗಾಗಿದೆ. ಸೊ ನಾವು ಅವ್ರ ತಗೊಂಡು ರಿಸಲ್ಟ್ ಬರಲಿಲ್ಲ, ನಿಮ್ಗೂ ಅದೇನಾ ಕ್ರೀಮು, ನಿಮ್ದು ಹಂಗೆ ಆಗಿದೆ ಅಂತ ಸುಮಾರು ಜನ ಹೇಳ್ತಿದ್ದೀರಾ. ನನಗೆ ಅದು ಬೇಕಾಗಿಲ್ಲ. ನನ್ನ ಪ್ರಾಡಕ್ಟು ಕಾನ್ಫಿಡೆಂಟಾಗಿ ನನಗಿಷ್ಟ ಆಗಿದೆ, ನನಗಿಷ್ಟ ಆಗಿ ನಾನು ಜನಕ್ಕೆ ಕೊಡ್ತಾ ಇದ್ದೀನಿ, ಜನ ಇಷ್ಟಪಟ್ಟಿದ್ದಾರೆ, ಅಷ್ಟೇ ನನಗೆ ಬೇಕಾಗಿರೋದು. ಈಗ ನೆಕ್ಸ್ಟು ಸ್ಮಾಲ್ ಕ್ರೀಮು. ಸ್ಮಾಲ್ ಕ್ರೀಮ್ ಅಂದರೆ ಏನು ಎಲ್ಲ ಕೇಳ್ತಿದ್ದೀರಾ. ಡೇ ನೈಟ್ ಕ್ರೀಮು ಕೊಡ್ತೀರಾ, ಸ್ಮಾಲ್ ಕ್ರೀಮ್ ಕೊಡ್ತೀರಾ, ಏನು ರಿಸಲ್ಟ್ ಬರುತ್ತೆ ಏನಕ್ಕೆ ಅಂತ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ, ಇದು ಬಂದು ಕ್ವಾಂಟಿಟಿ 15 ಗ್ರಾಮ್ಸ್ ಅಷ್ಟೇ ಇರುತ್ತೆ. ಇದು 2 in 1, ಬೆಳಿಗ್ಗೆ ಸಂಜೆ 2 ಟೈಮು ಹಚ್ಬೋದು. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ನೈಟ್ ಕ್ರೀಮ್ಗೂ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಹಚ್ಚಿದ್ರೆ ಫಾಸ್ಟ್ ರಿಸಲ್ಟ್ ಇರುತ್ತೆ. ಅದಕ್ಕೆ ಹೋದರೆ ಪ್ರೈಸ್ ಜಾಸ್ತಿ ಇರುತ್ತೆ, ಬೇಡ ಇದು ಒಂದು ಹಚ್ಚಿದ್ರು ಕೂಡ ಒಳ್ಳೆ ರಿಸಲ್ಟ್ ಇದೆ. ಬಟ್ ಇದು ಕೂಡ ಅಷ್ಟೇನೆ ಕ್ರೀಮ್ ಇಶ್ನಲ್ಲಿ ಬರುತ್ತೆ, ಗೋಲ್ಡ್ ಇಶ್ನಲ್ಲಿ ಬರುತ್ತೆ. ಈ ಸತಿ ಸ್ವಲ್ಪ ಪಿಸ್ತಾ ಕಲರ್ ಬಂದಿದೆ, ಬಟ್ ಒಂದೇ ರಿಸಲ್ಟ್ ಇರುತ್ತೆ. ಯಾಕಂದರೆ ಸೀಸನ್ ವೈಸಲ್ಲಿ ಬಂದಾಗ ಒಂದ್ಸತಿ ನಾನೇ ಮಿಸ್ಟೇಕ್ ಮಾಡಿದ್ದು. ಸಮ್ಮರ್ ಸೀಸನ್ ಇವಾಗ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಮಾಡಿ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಆಯಿತು. ಅದು ನನ್ನ ಕಸ್ಟಮರ್ ಎಲ್ಲ ಪಾಪ ರಿಜೆಕ್ಟ್ ಮಾಡಿದ್ರು, ನಾನು ಅವ್ರಿಗೆಲ್ಲ ರಿಟರ್ನ್ ಕಳಿಸ್ಕೊಟ್ಟೆ. ಬಟ್ ನಮಗೆ ಗೊತ್ತಾಗುತ್ತೆ, ನಾವು ಕಸ್ಟಮರು ತಿಕ್ಕಾಯಿತು ಸಾಫ್ಟ್ ಮಾಡಿ ಅಂತಾರೆ, ನಾವು ಅದನ್ನ ಹೇಳಿದಾಗ ಸಾಫ್ಟ್ ಮಾಡೋಕೆ ಹೋಗಿ ಮತ್ತೆ ಇನ್ನೊಂದು ಮಾಡ್ತಾರೆ. ಹಂಗಾಗಿ ನಾನು ಕೊಡ್ತಿರೋ ಕ್ರೀಮು ಪರವಾಗಿಲ್ಲ, ಏನು ತಿಕ್ಕಾಗಿದೆ ಅದೇ ಚೆನ್ನಾಗಿದೆ. ಇದೆರಡು ತುಂಬ ರನ್ನಿಂಗ್ ಆಗಿ ಹೋಗ್ತಿದೆ. ದಯವಿಟ್ಟು ಇದ್ರ ಬಗ್ಗೆ ಏನೇ ಡೀಟೇಲ್ಸ್ ಇದ್ರು ನನಗೆ ಮೆಸೇಜ್ ಮಾಡಿ. ಹೇಳ್ತಾ ಇದ್ದೀರಾ, ಯಾಕಂದರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳ್ತೀರಾ. ಬಟ್ ಈಗ ಈ 3 ಕ್ರೀಮ್ ಆಯಿತು. ಇದೇ ಥರ ಕ್ರೀಮಲ್ಲಿ ನಮ್ಮ ಶಾಪಲ್ಲಿ ಆಯಿಲು ಇವೆಲ್ಲ ಬೇಕು ಅಂದರೆ ಇದು ಒಂದು ಪೌಡರ್ ಇರುತ್ತೆ, 2 in 1 ಇದೆರಡು. ಆಮೇಲೆ ಇದು ಟೋನರು, ಆಲೋವಿರಾ, ಮತ್ತು ಈಗ ಸ್ಕ್ರಬ್ಸು, ಫೇಸ್ ವಾಶು, ಬಾಡಿ ಲೋಷನ್ನು, ಮತ್ತು ಶಾಂಪೂ, ಸೋಪು ಎಲ್ಲ, ಸನ್ಸ್ಕ್ರೀನು, ಶಾಂಪೂ, ಕಂಡೀಷ್ನರು, ಬಾಡಿ ಇದು ಲೋಷನ್ನು, ತುಂಬ ಏರ್ ಕಲರು, ಆಲ್ಮೋಸ್ಟ್ ಎಲ್ಲ ಇದೆ ಫ್ರೆಂಡ್ಸ್. ಬಟ್ ಒಂದೇನಪ್ಪ ಅಂದರೆ ಇವತ್ತು ನಮ್ಮ ಶಾಪಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ಅಕ್ಕ ಇದು ಪೌಡ್ರ್ ಇಲ್ವಾ, ಪೌಡ್ರ್ ತರಿಸಿ ನಮಗೆ, ಯಾಕಂದರೆ ಕ್ರೀಮ್ ಹಚ್ಕೋತೀವಿ, ಕ್ರೀಮ್ ಹಚ್ಕೊಂಡ್ಮೇಲೆ ಯಾವ್ದಾದ್ರು ಥರ ಒಂದು ಪೌಡ್ರು ಬೇಕು ಅಂತ ಕೇಳ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಶಾಪಲ್ಲಿ ಫೌಂಡೇಶನ್ನು ಬರಬೇಕಿತ್ತು, ಇನ್ನೂ ಬಂದಿಲ್ಲ, ಬರುತ್ತೆ. ಬಟ್ ಏನಂದರೆ ನಾನು ಹೇಳ್ತೀನಿ, ಇವೆರಡು ಕ್ರೀಮಲ್ಲೇ ಸಾಕು, ಏನು ಪೌಡ್ರು ಮೇಕಪ್ ಯೂಸ್ ಮಾಡಬೇಡಿ ಅಂತ. ಅದೇ ಕಾನ್ಸೆಪ್ಟಲ್ಲಿ ನಮ್ಮಲ್ಲಿ ಒಂದು ಕಾಂಪ್ಯಾಕ್ಟ್ ಪೌಡ್ರ್ ಬಂದಿದೆ. ಕಾಂಪ್ಯಾಕ್ಟ್ ಪೌಡ್ರು 2 in 1, 2 ಥರ ಬರುತ್ತೆ ಪೌಡ್ರು. ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಒಂದು ಚಿಕ್ಕದು ಒಂದು ಬ್ರಷ್ ಬಫ್ಫು ಕೊಟ್ಟಿರ್ತಾರೆ, ಬೇಕು ಅಂದರೆ ನೀವು ಮನೇಲಿರೋದು ಯೂಸ್ ಮಾಡ್ಕೊಳ್ಳಿ. ಇದು ಕವರ್ ತೆಗಿಬೇಕು. ಈ ತೆಗೆದ್ಮೇಲೆ ನಾವು ಕ್ರೀಮ್ ಏನು ಹಚ್ಚಿರ್ತೀವಿ ಸುಮ್ಮನೆ ಲೈಟಾಗಿ ಹಚ್ಕೊಂಡ್ರೆ ಫಂಕ್ಷನ್ ಕೂಡ ಮೇಂಟೈನ್ ಮಾಡ್ಬೋದು. ಇದರಲ್ಲಿ 2 ಥರ ಪೌಡ್ರ್ ಇರುತ್ತೆ. ನೋಡಿ ಇಲ್ಲೂ ಒಂದು ಪೌಡ್ರ್ ಇರುತ್ತೆ, ಇದು ಒಂದು ಪೌಡ್ರ್ ಆಯಿತು. ಇಲ್ಲೂ ಕೆಳಗಡೆ ನೋಡಿ ಇದೊಂದು ಪೌಡ್ರು. ನಮ್ಗೆ ಏನಾದರೂ ಶೈನರ್ ಬೇಕು ಅಂದರೆ ಇದು ಒಂದು ಪೌಡ್ರ್ ಇರುತ್ತೆ, 2 in 1 ಇದೆರಡು. ಆಮೇಲೆ ಇದು ಟೋನರು, ಈಗ ಯೂಸ್ ಮಾಡ್ತೀವಿ, ಅದ್ರ ಬದಲಾಗಿ ಟೋನರ್ಗಳು. ಯಾಕಂದರೆ ಎಷ್ಟೋ ಜನ ರೋಸ್ ವಾಟ್ರು ಅಂದರೆ ಗೊತ್ತಿರುತ್ತೆ, ಟೋನರ್ ಅಂದರೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ಬಟ್ ಇದು ಟೋನರು. ನಾವು ಮೇಕಪ್ ಮಾಡಬೇಕಾದ್ರೆ ಟೋನರ್ ತುಂಬ ಯೂಸ್ಫುಲ್ಲಾಗಿ ಉಪಯೋಗಿಸ್ತೀವಿ ಮೇಕಪ್ಗೆ. ನಾರ್ಮಲ್ ಇರೋ ಪೀಪಲ್ಸ್ ಯೂಸ್ ಮಾಡಲ್ಲ, ಬಟ್ ಆದರೂ ಈ ಸಮ್ಮರ್ಗೆ ಒಂದು ತುಂಬ ಯೂಸ್ಫುಲ್. ಈ ಥರ ಫೇಸ್ಗೆ ಜಸ್ಟ್ ಹಿಂಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಅಪ್ಲೈ ಮಾಡಿಕೊಂಡು 5 ನಿಮಿಷ ಬಿಟ್ಟು ಅದ್ರ ಮೇಲೆ ನಾವು ಕ್ರೀಮ್ ಹಚ್ಕೊಂಡ್ರು ಚೆನ್ನಾಗೇ ಬರುತ್ತೆ. ಈ ಟೋನರ್ ಹಚ್ಚೋದ್ರಿಂದ ಫೇಸು ಗ್ಲೋ ಆಗಿರುತ್ತೆ, ಟ್ಯಾನ್ ಆಗಲ್ಲ, ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಇದು ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುತ್ತೆ. ನಮ್ಮ ಶಾಪಲ್ಲಿ ಟೋನರು ವಿತ್ ಕಾಂಪ್ಯಾಕ್ಟು ಹೊಸ್ದಾಗಿ ಬಂದಿದೆ, ಹೊಸ್ದಾಗಿ ಲಾಂಚೇ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗೆ ಎಲ್ಲ ಇದು ಏನಾದ್ರು ಹೇಳ್ತಾರೆ, ಸೀರಮ್ ಆಗಿರ್ಬೋದು, ಸೀರಮ್ ತುಂಬ ಚೆನ್ನಾಗಿ ಹೋಗ್ತಿದೆ. ಸೀರಮ್ ಯೂಸ್ ಮಾಡ್ತಾ ಇದ್ದೀರಾ, ಅದು ನೀವೇ ಹೇಳಬೇಕು. ಆಮೇಲೆ ಸ್ಟ್ರೆಚ್ ಮಾರ್ಕ್ ಅಂತೂ ಸುಮಾರು ಜನ ಯೂಸ್ ಮಾಡ್ತಾ ಇದ್ದೀರಾ, ಅದ್ರದ್ದು ಕೂಡ ರಿಸಲ್ಟ್ ನೀವೇ ಹೇಳಿ. ಸೊ ಈಗ ಟೋನರು ವಿತ್ ಕಾಂಪ್ಯಾಕ್ಟದು ತುಂಬ ಚೆನ್ನಾಗೆ ನಾನು ಆಲ್ರೆಡಿ 3-4 ದಿನದಿಂದ ಯೂಸ್ ಮಾಡಿ ಅದು ಈ ಕ್ರೀಮ್ಗೂ ಅದಕ್ಕೂ ಸೆಟ್ ಮಾಡಿ ನೋಡಿದ್ಮೇಲೆ ನಾನು ಮತ್ತೆ ಇದು ವಿಡಿಯೋ ಮಾಡಬೇಕು, ನಿಮಗೆ ತಿಳಿಸ್ಬೇಕು ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ಒಂದೊಂದ್ಸರಿ ಟ್ರೈ ಮಾಡಿ, ಯಾಕಂದರೆ ಎಲ್ಲರೂ ಸೆಟ್ ಆಗಲ್ಲ, ಎಲ್ಲರಿಗೂ ಸೆಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಮ್ಗೆ ಸೆಟ್ ಆಯಿತು, ಮನೆಗಳಿಗೆ ಮತ್ತು ನಮಗೆ ಬೇಕಾಗುತ್ತೆ. ಒಂದೊಂದ್ಸರಿ ಟ್ರೈ ಮಾಡಿ,
ವೆಸ್ಟ್ ಆಗಿದೆ, ವರ್ತ್ ಆಗಿದೆ. ಯಾಕಂದರೆ ಇದು ಬಂದು ಪ್ರೈಸು ಕೂಡ ಬರೀ 200 ರುಪೀಸ್ ಇರುತ್ತೆ, 199 ಇರುತ್ತೆ ಅಷ್ಟೇ. ಇದು ಬಂದು 149 ಆಗಿರುತ್ತೆ. ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ನಿಮಗೆ ಗೊತ್ತು. ಇವೆರಡು ಹೊಸ್ದಾಗಿರುತ್ತೆ. ದಯವಿಟ್ಟು ಯಾರೇ ಬುಕ್ ಮಾಡ್ಕೋಬೇಕಾದ್ರೂ, ಯಾಕಂದರೆ ಸ್ವಲ್ಪ ಫೋನಲ್ಲಿ ಬುಕ್ ಮಾಡಿದಾಗ ತುಂಬ ಕಸ್ಟಮರ್ಸ್ ಇರೋದ್ರಿಂದ ಮಿಸ್ ಆಗ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಅದರಲ್ಲಾದರೂ ಬುಕ್ ಮಾಡಿ. ಅದಕ್ಕಿಂತ ಮೇಯ್ನಾಗಿ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಏನೇ ಡೌಟ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ನಮ್ಮ ಪ್ರಾಡಕ್ಟಲ್ಲಿ ತುಂಬ ಜನ ಬಿಲೀವ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ತಗೋತಾ ಇದ್ದೀರಾ. ನಾನು ಕೂಡ ಅದನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕಸ್ಟಮರ್ ಹೇಳ್ತಾರೆ, ಅಕ್ಕ ಈ ಸರಿ ಬಂದಿದ್ದ ಕ್ರೀಮ್ ಹಿಂಗಿತ್ತು ಹಂಗಿತ್ತು ಅಂತ. ಬಟ್ ನಾನು ಅದಕ್ಕೆ ನೋಡಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಕ್ರೀಮಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ನನಗೆ ನೇರವಾಗಿ ಮೆಸೇಜ್ ಮಾಡಿ. ಯಾರು ಏನು ಭಯ ಪಡೋಂಗಿಲ್ಲ. ಬಟ್ ನಮಗೆ ಒಂದೊಂದು ಟೈಮಲ್ಲಿ ಬಿಸಿಲು ಸೀಸನ್ ವೈಸ್ ಬಂದಾಗ ಬರ್ಬೋದು, ಒಂದೊಂದು ಪಿಂಪಲ್ ಬರ್ಬೋದು, ಬರ್ದೇನೆ ಇರ್ಬೋದು. ಅದನ್ನು ನನಗೆ ನೇರವಾಗಿ ಮಾಡಿ ಅಂತ ಹೇಳ್ತಾ, ನಮ್ಮ ಪ್ರಾಡಕ್ಟ್ ಬಗ್ಗೆ ಏನೇ ಇನ್ನೂ ವಿಶೇಷತೆ ಇದ್ರೂ ಕಾಲ್ ಮಾಡಿ. ಇನ್ನು ನಿಮ್ಮ ಮುಂದೆ ಇನ್ನೂ ಹೊಸ ಅಪ್ಡೇಟ್ಗಾಗಿ, ನಮ್ಮ ಡೈಲಿ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ವಾರಕ್ಕೊಂದ್ಸತಿ 15 ವಿಡಿಯೋ ಬರ್ತಿದೆ. ಡೈಲಿ ವಿಡಿಯೋ, ಶಾರ್ಟ್ ವಿಡಿಯೋಸ್ ಬೇಕು ಅನ್ನೋದಾದರೆ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಅಲ್ಲಿ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಪ್ರಾಡಕ್ಟ್ ಬಗ್ಗೆಯಲ್ಲಿ ನಿಮಗೆ ಸುಮಾರು ಜನ ತೊಗೊಂಡಿದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಬೇಕು. ಆ ಕಮೆಂಟಲ್ಲಿ ನನಗೆ ಗೊತ್ತಾಗುತ್ತೆ ಏನಾಗಿದೆ ಏನು ಅನ್ನೋದು. ಸೊ ಹಂಗಿರುವಾಗ ಏನೇ ವಿಷಯ ಇದ್ರೂ ನನಗೆ ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.